ಯಾವ ಮಗುವಿಗೆ ಕತೆ ಕೇಳೋಕೆ ಇಷ್ಟ ಇಲ್ಲ? ಆದರೆ ಈಗಿನ ಪೋಷಕರಿಗೆ ಕತೆ ಹೇಳೋಕೆ ಸಮಯನೂ ಇಲ್ಲ, ಆ ತಾಳ್ಮೆನೂ ಇಲ್ಲ. ನಾವೆಲ್ಲರೂ ಬಾಲ್ಯದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೇಳೋ ಮೌಲ್ಯಾಧಾರಿತ ಕತೆಗಳನ್ನು ಕೇಳಿನೇ ಬೆಳೆದವರು. ಆದರೆ ಈಗಿನ ಎಳೆ ಮನಸ್ಸುಗಳ ಸ್ಥಿತಿ ಏನು? ಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ಕತೆ ಹೇಳ್ತಾ ಇದ್ದೀನಿ. ಈ ಕಥೆಯನ್ನು ನಾನು ನನ್ನದೇ ಮಕ್ಕಳಿಗಾಗಿ ಬರೆದ ಪುಟಾಣಿ ರೈಲು ಎಂಬ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ. ಕಥೆಯ ಶೀರ್ಷಿಕೆ ಸಂತೆಯ ಪುಟ್ಟ ಹುಡುಗಿ. ಅಂದು ಶುಕ್ರವಾರ. ಸೂರ್ಯನ ಕಿರಣಗಳು ನೇರವಾಗಿ ನೆತ್ತಿಯ ಮೇಲೆ ಬೀಳುವ ಸಮಯವದು. ಕುಮಾರನ ಸಂತೆಯ ಖರೀದಿಯ ಭರಾಟೆ ಬಲು ಜೋರಾಗಿತ್ತು. ತರಕಾರಿ, ಹಣ್ಣು, ಸೊಪ್ಪುಗಳನ್ನು ಕೊಳ್ಳುತ್ತಾ ಬೆವರಿನಲ್ಲೇ ಸ್ನಾನ ಮಾಡಿದ ಅನುಭವದೊಂದಿಗೆ ಕುಮಾರ ತಣ್ಣನೆಯ ಕಬ್ಬಿನ ಹಾಲನ್ನು ಸವಿಯಲು ಮುಂದಾದ. ಕಬ್ಬಿನ ಹಾಲು ದೇಹ ಸೇರಿದೊಡನೆ ಅಮೃತ ಕುಡಿದ ಸಂತೃಪ್ತಿ ಕುಮಾರನದು. 2 ಕೈಗಳಲ್ಲಿ ಭಾರದ ಚೀಲಗಳನ್ನು ಎತ್ತಿಕೊಂಡು ಕುಮಾರ ನಡೆಯಲು ಪ್ರಾರಂಭಿಸಿದನು. ಅಷ್ಟರಲ್ಲೇ ಯಾರೋ ತನ್ನನ್ನು ಹಿಂಬಾಲಿಸುವ ಅನುಭವ ಕುಮಾರನದು. ಹಿಂದಿರುಗಿ ನೋಡಿದಾಗ ತಾನು ಬಾಳೆಹಣ್ಣುಗಳನ್ನು ಖರೀದಿಸಿದ್ದ ಬಾಲಕಿಯೇ ಆಕೆ ಎಂದು ಕುಮಾರ ಮನವರಿಕೆ ಮಾಡಿಕೊಂಡ. ಏನು ಬೇಕು ಎಂದು ಬಾಲಕಿಯತ್ತ ತಿರುಗಿ ಗದರಿದ ಕುಮಾರ. ಕುಮಾರನ ಗಡಸು ಧ್ವನಿ ಕೇಳಿ ಹೆದರಿ ಹೋಗಿತ್ತು ಆ ಪುಟ್ಟ ಹುಡುಗಿ. ತಾನು ಹೋದ ಕಡೆಯೆಲ್ಲ ಆ ಹುಡುಗಿ ಹೋಗುವುದನ್ನು ಕುಮಾರ ಗಮನಿಸಿದ್ದ. ಸಿಟ್ಟಿನಿಂದ ತನ್ನ ಬ್ಯಾಗ್ಗಳನ್ನು ಕೆಳಗಿರಿಸಿ ಜೋರಾಗಿ ಹುಡುಗಿಯ ಕೆನ್ನೆಗೆ ಒಂದೇಟು ಬಾರಿಸಿದ. ಸಂತೆಗೆ ಬಂದರೂ ನಿಮ್ಮಂತಹ ಕಳ್ಳರ ಕಾಟ ತಪ್ಪಿದ್ದಲ್ಲ, ನಡಿ ಇಲ್ಲಿಂದ ಎಂದು ಕಿರುಚಿದ ಕುಮಾರ. ಕೆನ್ನೆಗಳನ್ನ ಕೆಂಪಾಗಿಸಿಕೊಂಡ ಆ ಹುಡುಗಿ ತನ್ನ ಕಿಸೆಯಿಂದ 500 ರೂಪಾಯಿಯ ನೋಟೊಂದನ್ನು ತೆಗೆದಳು. ನೀವು ನನ್ನ ಬಳಿ ಹಣ್ಣು ಖರೀದಿಸುವಾಗ ನಿಮಗೆ ಅರಿವಿಲ್ಲದೆಯೇ ಈ ಹಣ ನಿಮ್ಮ ಕಿಸೆಯಿಂದ ಜಾರಿ ಬಿತ್ತು. ಅದನ್ನು ಹಿಂದಿರುಗಿಸೋಣ ಎಂದು ಬಂದೆ ಎನ್ನುತ್ತಾ ಕ್ಷಣ ಮಾತ್ರದಲ್ಲಿ ಹುಡುಗಿ ಮಾಯವಾಗಿ ಬಿಟ್ಟಳು. ಕುಮಾರನ ಅವಿವೇಕತನ ಹಾಗೂ ಅತಿಯಾದ ಕೋಪ ಅವನನ್ನು ತಲೆ ತಗ್ಗಿಸುವಂತೆ ಮಾಡಿತು. ಆ ಪುಟ್ಟ ಹುಡುಗಿಯ ಪ್ರಾಮಾಣಿಕತೆಯನ್ನು ಕಂಡ ಕುಮಾರ ಮನದಲ್ಲಿಯೇ ಆಕೆಯ ಬಳಿ ಕ್ಷಮೆಯಾಚಿಸಿದ. ಆಕೆಯನ್ನು ಮನದುಂಬಿ ಆಶೀರ್ವದಿಸಿದ.